ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ರವೆಯಿಂದ ಕೇಕನ್ನು ಮಾಡ್ತಾಯಿದ್ದೀನಿ. ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುವ ಕೇಕು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ನಾವು ನಾರ್ಮಲಾಗಿ ಉಪ್ಪಿಟ್ಟಿಗೆ ಮನೇಲಿ ಯೂಸ್ ಮಾಡ್ತೀವಲ್ಲ ಅದೇ ರವೆ. ಮತ್ತು ಅದೇ ಕಪ್ಪಿನಿಂದ ಒಂದು 1/4 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಬೇಕು, ಹಿಟ್ಟಿನ ಥರ. ನೋಡಿ, ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಸಕ್ಕರೆ ಮತ್ತು ರವೆ ಎರಡನ್ನೂ ಒಂದು ಸ್ವಲ್ಪ ಹಿಟ್ಟಿನ ಥರ ಮಾಡಿಕೊಂಡು ಅದಕ್ಕೆ ಒಂದು 1/4 ಕಪ್ಪಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಇದು ಅಡುಗೆ ಎಣ್ಣೆ. ನೋಡಿ, ಅಡುಗೆ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಇದು ಕೋಕೋ ಪೌಡ್ರ್. ನೋಡಿ, ಇಷ್ಟೆಲ್ಲ ಹಾಕಿದ ಮೇಲೆ ನಾವು ಮತ್ತೆ ಒಂದು ಸರಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ಇದನ್ನು ಒಂದು ಸರಿ ಮಿಕ್ಸಿ ಮಾಡಿಕೊಂಡು ಬರಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದು ಒಂದು ಬೌಲಿಗೆ ನಾವು ತೆಗೆದುಕೊಳ್ಳೋಣ ಈ ಮಿಶ್ರಣ. ನೋಡಿ, ಯಾವ ಹದಕ್ಕೆ ಇರಬೇಕು ಅಂತ ನೋಡ್ಕೊಳ್ಳಿ. ಈ ರೀತಿಯಾಗಿ ಇದ್ದರೆ ಇದು ಪರ್ಫೆಕ್ಟಾಗಿ ಕೇಕ್ ಆಗುತ್ತೆ. ನೋಡಿ, ಈ ರೀತಿ ರೆಡಿ ಮಾಡಿಕೊಂಡು ನಾವು ಇದನ್ನು ಒಂದು ಅರ್ಧ ಗಂಟೆ ನಾವು ಇದು ನೆನೆಯೋದಕ್ಕೆ ಬಿಡೋಣ. ಒಂದು ಡಕ್ಕನವನ್ನು ಮುಚ್ಚಿ ಅರ್ಧ ಗಂಟೆ ನೆನೆಸ್ಕೊಳ್ಳೋಣ. ಅಲ್ಲಿವರೆಗೆ ನಾವು ಒಂದು ಕೇಕ್ ಟೀನ್ ಇರುತ್ತಲ್ವ, ಈ ಕೇಕ್ ಟೀನಿಗೆ ನಾವು ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಸೈಡಲ್ಲೂ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಒಂದು ಬಟರ್ ಪೇಪರ್ ಇದ್ದರೆ ಈ ರೀತಿ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಅದಕ್ಕೂ ಕೂಡ ಒಂದು ಸ್ವಲ್ಪ ನೀವು ಎಣ್ಣೆಯನ್ನು ಹಚ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಅರ್ಧ ಗಂಟೆ ಆಯಿತು. ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ ನಮ್ಮ ಕೇಕ್ ಮಿಶ್ರಣ. ನೋಡಿ, ಎಷ್ಟು ಚೆನ್ನಾಗಿ ನೆಂದು ಹೋಗಿದೆ ಅಂತ. ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದರ ಮೇಲ್ಗಡೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೇಕಿಂಗ್ ಪೌಡ್ರ್ ಹಾಕಿದ ಮೇಲೆ ನಾವು ಫಟ್ ಅಂತ ಕೇಕ್ ಟಿನ್ಗೆ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಹೊತ್ತು ಇರಬಾರ್ದು. ನೋಡಿ, ಇವಾಗ ನಾನು ರೆಡಿ ಮಾಡಿಟ್ಟಿಕೊಂಡಿರುವ ಮಿಶ್ರಣ ಕೇಕ್ ಟಿನ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡಾದಮೇಲೆ ನಾವು ಇದನ್ನು ಒಂದು ಸ್ವಲ್ಪ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಈ ಕೇಕನ್ನು ಏರ್ ಫ್ರೈಯರ್ದಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೇ ಇದನ್ನು ಒಂದು 10 ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕೇಕ್ ಟಿನ್ ಇರುತ್ತಲ್ಲ, ಇದನ್ನು ಇಟ್ಕೊಂಡು ನಾವು ಮತ್ತೆ ಇದನ್ನು ಏರ್ ಫ್ರೈಯರ್ದಲ್ಲಿ ಇಟ್ಕೊಳ್ಳೋಣ. ನೋಡಿ, ಇದು ಇಟ್ಟಿದ ಮೇಲೆ ನಾವು ಇಲ್ಲಿ ಡಿಗ್ರಿ ನೋಡಿ, ನಾನು 180 ಡಿಗ್ರಿಯಿಂದ ಇದನ್ನು ಇಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ. ಡಿಗ್ರಿ ಮತ್ತು ಟೈಮು ಇವೆರಡನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ 180 ಡಿಗ್ರಿ ಮತ್ತು ಇವಾಗ ನಾನು ಟೈಮ್ ಕೂಡ ಸೆಟ್ ಮಾಡ್ತೀನಿ. ಇಲ್ಲಿ 15 ಇದೆ, 20 ನಿಮಿಷ ಇದು ನಾನು ಕೇಕ್ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ. 180 ಡಿಗ್ರಿ ಮೇಲೆ 20 ನಿಮಿಷ ನಾನು ಇದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ 20 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ. ನೋಡಿ, ನೋಡಿದ್ರೆ ನಮ್ಮ ಕೇಕು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ನೋಡ್ಕೊಳ್ಬೋದು. ಒಂದು ಚಾಕುದಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ, ಇದು ಸ್ವಲ್ಪ ಅಂಟ್ಕೋತಾ ಇದೆ. ನಾನು ಮತ್ತೊಂದು ಸರಿ ಒಂದು ಸ್ವಲ್ಪ ಒಂದು 5 ನಿಮಿಷ ಇಟ್ಕೊಂಡು ಇವಾಗ ನಾನು ತೆಕ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ನಾವು ಇದು ಆರೋದಕ್ಕೆ ಬಿಡಬೇಕು. ಚಾಕುಗೆ ಅಂಟ್ಕೋತಾ ಇಲ್ಲ ಅಂದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಅಂಟ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಇಟ್ಕೊಂಡು ನಾವು ತೆಕ್ಕೊಳ್ಬೇಕು. ನಾನು ಮತ್ತೆ ಒಂದು 5 ನಿಮಿಷ ಇಟ್ಕೊಂಡು ಇದನ್ನು ತೆಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆರಿದ ಮೇಲೆ ನಾವು ಈ ಚಾಕುದಿಂದ ಎಲ್ಲ ಸೈಡಲ್ಲಿ ತೆಗೆದುಕೊಳ್ಬೇಕು. ಮತ್ತು ಇವಾಗ ಒಂದು ಪ್ಲೇಟನ್ನು ಮೇಲ್ಗಡೆ ಇಟ್ಕೊಂಡು ಈ ರೀತಿ ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಆರಾಮವಾಗಿ ಬಂತು ಅಂತ ನೋಡ್ಕೊಳ್ಬೋದು. ನೋಡಿ, ಮೇಲಿಂದ ಈ ಬಟರ್ ಪೇಪರನ್ನು ನಾವು ತೆಗೆದುಕೊಳ್ಬೇಕು. ನೋಡಿ, ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಜಾಲಿ ಥರ ಬಂದಿದೆ ಅಂತ. ಸೂಪರಾಗಿರುವ ನಮ್ಮ ರವೆ ಕೇಕು ರೆಡಿ ಆಯಿತು. ನೋಡಿ, ನಾನು ಇದ್ರ ಮೇಲ್ಗಡೆ ಈ ರೀತಿ ಚಾಕ್ಲೇಟ್ ಅನ್ನು ಒಂದು ಸ್ವಲ್ಪ ಸ್ಟೀಮ್ ಮಾಡಿ ಇದನ್ನು ಕರಗಿಸ್ಕೊಂಡು ಈ ರೀತಿ ಹಚ್ಕೋತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ಮತ್ತೆ ನೀವು ಮೇಲ್ಗಡೆ ಡೆಕೋರೇಟ್ ಮಾಡೋದಕ್ಕೆ ನೀವು ಮೇಲ್ಗಡೆ ಪಿಸ್ತಾ, ಬಾದಾಮ್, ಯಾವುದು ಟೂಟಿ ಫ್ರೂಟಿ ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲೊಂದು ಸ್ವಲ್ಪ ಪಿಸ್ತಾವನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನಮ್ಮ ಕೇಕು ರೆಡಿ ಆಯಿತು. ನೋಡಿ, ಇವಾಗ ನಿಮಗೆ ಸೂಪರಾಗಿರುವ ಕೇಕು ರೆಡಿಯಾಗಿದೆ. ಈಗ ನಾನು ಇದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.